ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಭಾಷಣ ಆರೋಪ. ಕನ್ನೇರಿ ಮಠ ಸ್ವಾಮೀಜಿಗೆ ಬಾಗಲಕೋಟೆ ಪ್ರವೇಶಕ್ಕೂ ಕೂಡ ನಿರ್ಬಂಧ. ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನೋಟಿಸ್. ಚಿಕ್ಕಾಲಗುಂಡಿ ಮಲ್ಲಿಕಾರ್ಜುನ ಮಠಕ್ಕೆ ಬಾರದಂತೆ ನೋಟಿಸ್, ಇಲ್ಲಿಗೆ ಬರಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಬೀಳಗಿ ತಹಶೀಲ್ದಾರ್ ವಿನೋದ ಹತ್ತಳ್ಳಿನಿಂದ ನೋಟಿಸ್ ವಿತರಣೆಯಾಗಿದೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿ ಮಲ್ಲಿಕಾರ್ಜುನ ಮಠ, ಕನ್ನೇರಿ ಶಾಖಾ ಮಠ 2 ದಿನಗಳಿಂದ ಚಿಕ್ಕಾಲಗುಂಡಿ ಶಾಖಾ ಮಠದಲ್ಲಿ ಸ್ವಾಮೀಜಿ ಇದೀಗ ಬರಬೇಡಿ ಅನ್ನುವುದನ್ನು ತಿಳಿಸಿರೋದು. ಈಗಾಗಲೇ ಒಂದ್ ಕಡೆ ನಿರ್ಬಂಧ ಹೇರಾಗಿದೆ. ಇದೀಗ ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ, ಅದರದೊಂದು ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಕನ್ನೇರಿ ಮಠ ಸ್ವಾಮೀಜಿಗೆ ಬಾಗಲಕೋಟೆ ಪ್ರವೇಶಕ್ಕೂ ಕೂಡ ನಿರ್ಬಂಧ ಹೇರಿದ್ದಾರೆ. ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶ ಮಾಡದಂತೆಯೇ ನೋಟಿಸ್ ಅನ್ನ ನೀಡಲಾಗಿದೆ. ನೀವೆಲ್ಲ ಸ್ವಾಮಿಗಳು ಮೀಟಿಂಗ್ ಮಾಡೋದು ಬಂದಿದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಇದೀಗ ನೋಟಿಸನ್ನು ನೀಡಲಾಗಿದೆ, ಬಾಗಲಕೋಟೆ ಜಿಲ್ಲೆಗೂ ಕೂಡ ಬರಬಾರ್ದು ಅಂತ ಸ್ವಾಮೀಜಿಗಳಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಆರೋಪ ಪ್ರತ್ಯಾರೋಪ ಎರಡೂ ಕಡೆಯಿಂದ ನಡೀತಾ ಇದೆ? ಆ ನೀತಿ ಖಂಡಿತ ಅಂದ್ರೆ ಮಹಾರಾಷ್ಟ್ರದ ಲಿಂಗಾಯತ ಒಂದು ಶ್ರೀಗಳ ಅವಹೇಳನಕಾರಿ ಭಾಷಣ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಗ್ರಾಸವಾಗಿರುವಂತದ್ದು. ಅಂದ್ರೆ ಕನ್ನೇರಿ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಏನು ಇವರು ವಿಜಯಪುರಕ್ಕೆ ಕೂಡ ನೋಟಿಸ್ ಅನ್ನ ನೀಡಿ ಏನು ಸರ್ಕಾರ ಒಂದು ಜಿಲ್ಲಾಡಳಿತ ಒಂದು ಆದೇಶವನ್ನ ನೀಡಿತು. ಅದರ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವೇಶ ಬಾರದಂತೆ ಕೂಡ ನಿಷೇಧಾಜ್ಞೆಯನ್ನ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು. ನಿನ್ನೆ ಸಾಯಂಕಾಲ 6 ಗಂಟೆಗೆ ಏನು ಈಗಾಗಲೇ DC ಅವರು ಒಂದು ಆದೇಶವನ್ನ ಮಾಡ್ತಾರೆ. ಆದೇಶವನ್ನ ಮಾಡಿದಂತ ಸಂದರ್ಭದಲ್ಲಿ ಏನು ಕನ್ನೇರಿ ಮಠದ ಶ್ರೀಗಳು ಏನಿದ್ದಾರೆ ಅವರ ಒಂದು ಇನ್ನೊಂದು ಮಠ ಅಂದ್ರೆ ಒಂದು ಮಠ ಇರೋದ್ರಿಂದಾಗಿ ಅಲ್ಲಿ 2 ದಿನ ಇಲ್ಲೇ ತಂಗಿರುವಂತದ್ದು. ಹೀಗಾಗಿ ಅವರಿಗೆ ಬಾಗಲಕೋಟೆಯಿಂದ ನೀವು ಖುದ್ದಾಗಿ ನೀವು ಮಹಾರಾಷ್ಟ್ರದಲ್ಲಿರುವ ಕನ್ನೇರಿ ಮಠಕ್ಕೆ ಹೋಗ್ಬೇಕು ಅನ್ನೋ ನೋಟಿಸ್ ಅನ್ನ ಕೂಡ ಈಗಾಗಲೇ ರವಾನೆ ಮಾಡಿರುವಂತದ್ದು. ಸದ್ಯ ನಿನ್ನೆ ತಾನೇ 6 ಗಂಟೆ ಸುಮಾರಿಗೆ ಏನು DC ಅವರ ಒಂದು ಆದೇಶದ ಮೇರೆಗೆ ಬೀಳ್ಗಿಯ ಒಂದು ತಹಸೀಲ್ದಾರ್ ಆಗಿರ್ತಕ್ಕಂಥ ಹತ್ತಳ್ಳಿ ಅವರಿಗೆ ನೋಟಿಸ್ ಅನ್ನ ನೀಡಿ ಅಲ್ಲಿಂದ ಅವರಿಗೆ ಸ್ವಾಮೀಜಿ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಬೀಳ್ಗಿ ತಹಸೀಲ್ದಾರ್ ಅವರು ನೀಡಿದಂತ ಸಂದರ್ಭದಲ್ಲಿ ಚಿಕ್ಕಾಲಗುಂಡಿಯ ಮಠಕ್ಕೆ ಹೋಗಿ ಕನ್ನೇರಿ ಶಾಖಕ್ಕೆ ನೀವು ಹೋಗ್ಬೇಕು, ಇಲ್ಲಿಂದ ತೆರಳಬೇಕು ಅನ್ನುವಂತ ಆದೇಶವನ್ನ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಕನ್ನೇರಿ ಮಠದ ಶ್ರೀಗಳು ಈಗಾಗಲೇ ತೆರಳಲಿಕ್ಕೆ ಏನು ನಾವು ಹೋಗೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ತಹಸೀಲ್ದಾರಿಗರು ಕೂಡ ನೀಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ನೀವು ಏನಾದ್ರೂ ಬಂಧಿಸಿದ್ದೇ ಆಗಿದ್ರೆ ನನ್ನ ಇಲ್ಲೇ ಬಂಧಿಸಿ, ನಾನು ಯಾವುದೇ ನೋಟಿಸ್ ಅನ್ನು ಕೊಡಂಗಿಲ್ಲ, ಯಾವುದೇ ಕೋರ್ಟಿಗೂ ಕೂಡ ನಾನು ನೋಟಿಸ್ ಅನ್ನ ನೀಡಿ ನಾನು ಬಿಡುಗಡೆ ಹೊಂದೋದಿಲ್ಲ. ನಾವು ಇಲ್ಲಿವರೆಗೂ ನೀವು ನೋಟಿಸ್ ಅನ್ನ ಯಾವ ಕಾರಣಕ್ಕಾಗಿ ಕೊಡ್ತೀರಿ, ಇದು ನನ್ನ ಮಠ, ಶಾಖಾ ಮಠ ಇರೋದ್ರಿಂದಾಗಿ ನಾನು ಇಲ್ಲೇ ಇದ್ದೇನೆ, ನೀವು ಬಂಧಿಸೋದಾದ್ರೆ ಬಂಧಿಸಿ ಅನ್ನುವಂತ ಮಾಹಿತಿಯನ್ನ ಕೂಡ ನಿನ್ನೆ ನೀಡಿದ್ರು ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗಿತ್ತು. ಅದಾದ ಬಳಿಕ ಬೆಳಗ್ಗೆ 6 ಗಂಟೆಗೆ ಸುಮಾರಿಗೆ ಬೀಳ್ಗಿ ತಾಲೂಕಿನ ಚಿಕ್ಕಾಲಗುಂಡಿ ಗ್ರಾಮದಿಂದ ಬೇರೆ ಒಂದು ಸಭೆ ಮತ್ತು ಒಂದು ಅವರದ ಸಭೆ ಇರೋದ್ರಿಂದಾಗಿ ಅಲ್ಲಿ ಒಂದು ಭಾಷಣದ ಒಂದು ಸಭೆ ಇತ್ತು ಮತ್ತು ಅಲ್ಲಿ ಬೇರೆ ಅಡಿಗೆ ನಾವು ಒಂದು ಸನ್ಮಾನ ಸಮಾರಂಭ ಇತ್ತು. ಹೀಗಾಗಿ ನಾನು ಹೊರಡ್ತೇನೆ ಅನ್ನುವಂತ ಮಾಹಿತಿಯನ್ನ
ಅಲ್ಲಿಯ ಗ್ರಾಮಸ್ಥರಿಗೆ ನೀಡಿರುವಂತದ್ದು. ಸದ್ಯ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನೋ ಈ ರೀತಿಯಾಗಿ ನಾವು ನಿಮಗೆ ಒಂದು ನೋಟಿಸ್ ಅನ್ನ ನೀಡ್ಲಿಕ್ಕೆ ಹೇಳಿದ್ದಾರೆ. ಹೀಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ತಹಸೀಲ್ದಾರ್ ಅವರು ನೀಡಿದ್ರು. ಅದಾದ ಬಳಿಕ ನಾನು ಬೆಳಗ್ಗೆ 6 ಗಂಟೆ ಸುಮಾರಿಗೆ ನಾನು ಇನ್ನೊಂದು ಫಂಕ್ಷನ್ಗೆ ಹೋಗೋದಿದೆ, ಅಲ್ಲಿಗೆ ಹೋಗ್ತೀನಿ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಗ್ರಾಮಸ್ಥರಿಗೆ ನೀಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಇಡೀ ರಾಜ್ಯದ ರಾಜಕಾರಣದಲ್ಲಿ ಇದು ಪಂಚಮಸಾಲಿ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದಿಷ್ಟು ಬಿರುಕು, ಒಂದ್ ಕಡೆ ಲಿಂಗಾಯತ ಸಮಾಜದ ಸಾಕಷ್ಟು ಜನ ಈಗಾಗಲೇ ಪ್ರತಿಭಟನೆ ಮಾಡಿ ವಿಜಯಪುರದಲ್ಲಿ ಅವಹೇಳನಕಾರಿ ಮಾತನಾಡಿರ್ತಕ್ಕಂಥ ಸ್ವಾಮೀಜಿಗಳನ್ನ ಬರ್ಮಾಡ್ಕೊಳ್ಬಾರ್ದು, ಅವರ ಮೇಲೆ ಒಂದು ಕಾನೂನು ರೀತಿ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಲಿಂಗಾಯತ ಸಮಾಜದ ಒಂದು ಮುಖಂಡರು ಮತ್ತು ಅಲ್ಲಿಯ ಲಿಂಗಾಯತ ಸಮಾವೇಶದ ಒಂದು ಸಭೆಯಲ್ಲಿ ಸ್ವಾಮೀಜಿಯವರು ಸಾಕಷ್ಟು ರೀತಿ ಮಾತನಾಡಿರುವಂತದ್ದು. ಒಟ್ಟಾರೆಯಾಗಿ ಈ ರೀತಿಯಾಗಿ ಒಂದು ಸಮಾಜದ ಬಗ್ಗೆ, ಒಂದು ಲಿಂಗಾಯತ ಸಮಾಜದ ಬಗ್ಗೆ ಈ ರೀತಿಯಾಗಿ ಅವಹೇಳನಕಾರಿ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಆಗ್ಬಾರದು, ಹೀಗಾಗಿ ಅವರಿಗೆ ಯಾವುದೇ ರೀತಿಯಾಗಿ ಪ್ರತಿಭಟನೆ ಮಾಡಿ ಗಿರಾವ್ ಹಾಕಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.